ನಿನ್ನಯ ಪಾವನ ಪಾದಗಳ ಮಹಿಳೆಯ ಬಣ್ಣಿಸೆ ಮಾತುಗಳ ಕಾಣೆನೋ ತಂದೆ ವಿಠಲ ಅಣ್ಣ ದಣಿದು ಬಂದಿರುವಂತಿದೆ, ಸ್ವಲ್ಪ ತಡೆ. ಈ ಋಗಾವರಣ ಪ್ರಣಾಮಗಳನ್ನು ಸ್ವೀಕರಿಸುವ ದೇವ. ಅಣ್ಣ, ಇದು ಈ ಫಲವನ್ನು ಸ್ವೀಕರಿಸು. ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆಯಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯ ದೇವದೇವ. ನೀವು ನಮ್ಮ ಮೇಲಿಟ್ಟಿರೋ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳಬೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ನಿಮಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಹೊಳಿತಲ್ವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನಲ್ಲೆನಯ್ಯ ಸಿರಿ ಸಂಪದದಾಸೆಗಾಗಿ ಮುರಹರಿ ಮೈವನಾಗಿ
ಪಾಪದವರಿಗೆ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವ ರಕ್ತದಿಂಬಿಂದ ಅಪವಿತ್ರಗೊಳಿಪ ಭೂಮಾತೆಯ ಪವಿತ್ರಗೊಳಿಸಲೆಂದು ಮುಂದೆ ಘೋರ ಹತ್ಯೆಯ ವೀಕ್ಷಿಸೆ ಸೈಪೆನೆ ದಿಟದಿ ತೆರಳು ಸಂದಿಗೆ ಹಾಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಪರಮಾತ್ಮ ಕಾಳಗ ಗೈವುದು ಅಸಮತವೇ ಮಗೆ ಕಾಳಗ ಗೈವುದು ಅಸಮತವೇ ಮಗೆ ಚಾಲಿಸಬೇಡೆನ್ನ ಬೇಡುವೆ ದೇವ. ಚಾಲಿಸಬೇಡೆನ್ನ ಬೇಡುವೆ ದೇವ ಶಾಂತಿಯಿಂದಲೇ ರಾಜ್ಯವ ಪಡೆವ. ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ ಸಮರದಿಂದೊದಗುವ ಪಾಪದ ಫಲವೇಕೆ ಕದನವು ಬೇಡವು ಕೇಳು ದೇವಾ ಕದನವು ಬೇಡವು ಕೇಳು ಕೃಷ್ಣ. ಪರಮಾತ್ಮ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಇದ್ದ ಎಂಬ ಎಮ್ಮಾರಿ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದು ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವಂತೆ ಮಾಡು ಮುಕುಂದ. ಸತ್ಪುರುಷ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದು. ಧರ್ಮನಂದನ, ಇದಕ್ಕೆ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವೇ ಆದರೂ ಇದಕ್ಕೆ ಈ ನಿನ್ನ ಸಹೋದರರ ಅಭಿಮತ ನಮ್ಮಗಳ ಅಭಿಮತ ಗುರುಕುಲ ಹದವರನ್ನು ವಧಿಸುವೆನು. ಸಿಗಿಲು ನೆರೆದು ದುರಹಂಕಾರ ಸ್ವಚ್ಛಿನ ನೆರವು ವೈರಿ ಗುರುಕುಲ ಹದವರನ್ನು ವಧಿಸುವೆನು. ಅನುಜನೆಂಬುವ ಅಕ್ಕರೆಯಿಂದಲೂ ಕೊಟ್ಟಿದ ಕುಂದಿಗಳು ಅನುಜನೆಂಬುವ ಅಕ್ಕರೆಯಿಂದಲೂ ಕೊಟ್ಟಿದ ಕುಂದಿಗಳು ಸೊಕ್ಕರೆಲ್ಲವ ಬಚ್ಚಿಸಿ ನಮಗ ನ್ಯಾಯವೆಸಗಿದ ರಕ್ತತರಂ ಒಕ್ಕಸವೆಲ್ಲವ ಬಚ್ಚಿಸಿ ನಮಗ ನ್ಯಾಯವೆಸಗಿದ ರಕ್ತತರಂ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣು ಮುಟ್ಟಿಸದೆ ರಣದೊಳಗೆ ವಾಸುದೇವ ಲೆಕ್ಕಿಸದೆ ಸೊಕ್ಕಡಗಿಸಿ ಮಣ್ಣು ಮುಟ್ಟಿಸದೆ ರಣದೊಳಗೆ ಸಭೆಯಳು ಪತ್ನಿಯ ಗರ್ಭದಿ ತೆರೆದ ಸಭೆಯಳು ಪತ್ನಿಯ ಗರ್ಭದಿ ತೆರೆದ ದುರ್ಮೂರ್ಖರ ಎಳೆಯರ ಬಗೆದು ವೈರಿ ಗುರುಕುಲ ಅಧಮರನ್ನು ವಧಿಸುವೆನು. ಗುರುಕುಲ ಅಧಮರನ್ನು ವಧಿಸುವೆನು. ಜೈಗೆದು ಬಿಸಾಡುವೆನು. ಹೀಗಿರುವಾಗ ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ಗಜರೆಂಬ ಗೊಟ್ಟು ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸುತ್ತಿದೆ. ಇದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಭ್ರಾತೃವೆಂಬ ಪಾಶ ನಮ್ಮನ್ನು ಬಂಧಿಸಿದೆ. ಚಚ ಸುಡಬೇಕು ನಮ್ಮ 7 ಜನ್ಮವನ್ನು.
ಓ ಭೀಮಾ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ಅರ್ಜುನ? ಪರಮಾತ್ಮ, ಅಗ್ರಜನ ಮಾತನ್ನು ಮೋದಿಸಿ ನಮ್ಮನ್ನೇಕೆ ಸಜೀವಳಾಗಿ ಕೊಲ್ಲುವಿರಿ? ಆದಿಂದಲ ಅಪಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟತೆಗಳಾದವು. ಅವಳನ್ನು ತೊಲಗಿಸಿ ಮುನ್ನುಗ್ಗನೆಂದರೆ ಅಗ್ರಜನ ಮಮಕಾರದ ಪಟ್ಟು ನಮ್ಮನ್ನು ಮುಮ್ಮರಲು ಬಿಡುತ್ತಿಲ್ಲ. ಛೇ, ಏಳು ಜನ್ಮವನ್ನು ಸುಡಬೇಕು. ಓ ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿಸಿದಂತೆಯೇ? ಇನ್ನು ನಕುಲ, ಸಹದೇವ, ನಿಮ್ಮಗಳ ಅಭಿಪ್ರಾಯ? ಬೇಡಬೇಡವೋ ಕದನ್ನ ಮಧುಸೂದನ, ಬೇಡಬೇಡವೋ ಕದನ್ನ ಮಧುಸೂದನ, ಬೇಡಬೇಡವೋ ಕದನ್ನ ಮಧುಸೂದನ, ಬೇಡಬೇಡವೋ ಕದನ್ನ ಮಧುಸೂದನ. ಬಂಧು ಬಾಂಧವರ ಹಿಂಸೆಯು ತರವಲ್ಲ, ಬಂಧು ಬಾಂಧವರ ಹಿಂಸೆಯು ತರವಲ್ಲ, ಧರ್ಮದ ಪ್ರತಿನಿಧಿ ಕೀರ್ತಿಯ ವಹಿಸೆ, ಧರ್ಮದ ಪ್ರತಿನಿಧಿಸಿ ಕೀರ್ತಿಯ ವಹಿಸೆ. ಬೇಡಬೇಡವೋ ಕದನ್ನ ಮಧುಸೂದನ, ಬೇಡಬೇಡವೋ ಕದನ ಮಧುಸೂದನ, ಬೇಡಬೇಡವೋ ಕದನ. ಸಿರಿ ಸಂಪದವೋ ಸ್ಥಿರವಲ್ಲ ಜಗನೇ, ಸಿರಿ ಸಂಪದವೋ ಸ್ಥಿರವಲ್ಲ ಜಗನೇ, ಧರ್ಮ ಜನಾಲಯ ಪಾಲಿತು ಇಲ್ಲದೆ, ಧರ್ಮ ಜನಾಲಯ ಪಾಲಿತು ಇಲ್ಲದೆ. ಬೇಡಬೇಡವೋ ಕದನ್ನ ಮಧುಸೂದನ, ಬೇಡಬೇಡವೋ ಕದನ ಮಧುಸೂದನ, ಬೇಡಬೇಡವೋ ಕದನ. ಪರಮಾತ್ಮ, ಅಂದಿನಿಂದಲೂ ನಮ್ಮಣ್ಣನ ತೋರಿದ ಪಥವನ್ನೇ ಅನುಸರಿಸುತ್ತಾ ಬಂದಿರುವ ನಾವು ಇಂದು ನಶ್ವರ ರಾಜ್ಯದಾಸೆಗೆ ಬಲಿಯಾಗಿ ಯುದ್ಧವನ್ನೇ ಅಪೇಕ್ಷಿಸುತ್ತಿದ್ದಾರೆ. ಸರ್ವದಾ ಧರ್ಮಾಭಿಷಾಳದ ನಾವೇ ಭಯಂಕರ ಯುದ್ಧಖಂಡಕ್ಕೆ ಎಡೆ ಮಾಡಿಕೊಟ್ಟಂತಾಗುವುದಿಲ್ಲವೇ? ಆದ್ದರಿಂದ ನಮ್ಮ ಅಣ್ಣನ ಆಜ್ಞೆಯಂತೆ ನಮಗೆ ಬರಬೇಕಾದ ರಾಜ್ಯವನ್ನು ಶಾಂತಿ ಸಮಾಧಾನದಿಂದಲೇ ಪಡೆಯಲು ಪ್ರಯತ್ನಿಸು ಮುಕುಂದ, ಇದೇ ನನ್ನ ಪ್ರಾರ್ಥನೆ. ದೇವ ಘನ ಸಮರವು ಅನುಚಿತವು, ಕುರು ಪಾಂಡವರಳ ರಾಜ್ಯದ ಸ್ವಯಂ ದೇವ ಘನ ಸಮರವು ಅನುಚಿತವು. ಸಮರ ಭೂಮಿಯಳು ಬಂದು ಬಾಂಧವರ ರಕ್ತ ಕೊಳೆಯು ಬೇಡವು ಮಾಧವ ದೇವ ಘನ ಸಮರವು ಅನುಚಿತವು, ಘನ ಸಮರವು ಅನುಚಿತವು. ಗುರು ಹಿರಿಯರಳು ಸಮರದ್ದು ಸೆಣಸಿ ರಕ್ತದು ಕೊಳೆಯು ಬೇಡವು ಮಾಧವ ದೇವ ಘನ ಸಮರವು ಅನುಚಿತವು, ಘನ ಸಮರವು ಅನುಚಿತವು. ಜನಾರ್ದನ, ರಕ್ತಪಾತವೆಂಬ ನರಕ ಸದೃಶ್ಯವನ್ನು ಸೃಷ್ಟಿ ಮಾಡಿ ಅದರಿಂದ ಅಂಕುರಿಸಿದ ರಕ್ತಲೇಪಿತವಾದ ರಾಜಭೋಗವನ್ನು ಅನುಭವಿಸಲು ಅಪೇಕ್ಷೆ ನನಗಿಲ್ಲ. ಕ್ಷಣಿಕ ಕಾಮನೆಗಳಿಗಾಗಿ ಆಕರ್ಷಿತರಾಗಿ ಶಾಶ್ವತ ಸುಖದಿಂದ ವಂಚಿತರಾಗುವ ದುರುದ್ದೇಶವು ನನಗಿಲ್ಲ. ಇದರಿಂದ ಧರ್ಮಜನ ಮನಸ್ಸಿಗೆ ನೋವನ್ನುಂಟು ಮಾಡುವ ಕಾರ್ಯ ನನ್ನಿಂದಾಗದು. ಹೀಗೆಯೇ ನಡೆಯಬೇಕೆಂದು ಆ ವಿಧಿ ನಿಯಮಿದ್ದಲ್ಲಿ ಅದನ್ನು ಮೀರಿ ನಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲರ ಹೃದಯಗಳನ್ನು ಬಲ್ಲ ತಮಗೆ ಯಾವುದು ಹಿತವೆಂದು ತೋರುವುದು ಅದರಂತೆಯೇ ಮಾಡು ಮಾಧವ, ಇದೇ ನನ್ನ ಪ್ರಾರ್ಥನೆ. ತಂಗಿ ದ್ರುಪದ ನಂದಿನಿ,
ಅಣ್ಣ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ? ಈ ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದು, ಬಾರಿ ಬಾರಿಗೂ ಸಂಧಿಗಾಗಿ ಪ್ರಯತ್ನಿಸಿ ವಿಫಲರಾಗುತ್ತಿರುವ ಈ ನನ್ನ ನಿರ್ಭಾಗ್ಯ ಪತಿಗಳ ಅಭಿಪ್ರಾಯ ಧರ್ಮಸಮ್ಮತ ಎಂದು ಹೇಗೆ ಹೇಳಲಿ ಕೃಷ್ಣ? ಜನಾರ್ದನ, ವೇಣುಲೀಲಾ ಪ್ರವೀಣ, ಸಿರಗುಟಿ ಗಣಪತಿಗಳು
ಧರ್ಮವೆಂದು ಹಂಬಲಿಸುತ್ತ ಜೋಜಿನ ವ್ಯಾಮೋಹ ತಲೆಗೇರಿ ಧರ್ಮ ಪತ್ನಿಯನ್ನೇ ಜೂತದಲ್ಲಿ ಪಣವಾಗಿಟ್ಟು ಸೋತ ಧರ್ಮ ಪ್ರಭು. ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕಸಮ್ಮತ. ಇವರು ನನ್ನ ಪತಿ. ಓಹೋ, ಭೀಮಸೇನ ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಆ ಬಣ್ಣ ಮಗನನ್ನೇ ಕೊಂದ ಮಹಾ ದೋರ್ದಂಡ. ನಿನಗೇಕೆ ಬೇಕು ಈ ಗದಾದಂಡ? ಅದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೋ, ಸೌಟನ್ನು. ಇವರು ನನ್ನ ಪತಿ. ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ವಿಜಯ, ಬೀಭತ್ಸು, ಧನಂಜಯ, ದಶನಾಮಾಧಾರಿ, ಪರಶಿವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದುಕೊಂಡ ಮಹಾಶೂರ. ನಿನಗೇಕೆ ಬೇಕು ಈ ಗಾಂಧೀವ? ಅದನ್ನು ಬಿಸಿಟು ಕೈಗಳೆಯ ಬಳೆಗಳನ್ನು ತೊಟ್ಟುಕೋ, ಬಳೆಗಳನ್ನು. ಇವರು ನನ್ನ ಪತಿ. ಇನ್ನು ಈ ನಕುಲ ಸಹದೇವರಾದರೂ ಅಣ್ಣನ ಆಜ್ಞಾಧಾರಕರು. ಇವರಿಗೆ ಏನು ಹೇಳಿದರೂ ಪ್ರಯೋಜನವಿಲ್ಲ. ಅಣ್ಣ ಅಣ್ಣ, ಇವರಾರು ನನ್ನ ಪತಿಗಳಲ್ಲ. ಅಣ್ಣ, ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಭಾಗದ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ಈಡೇರಬೇಕಾದ್ರೆ ನಾನೇ ರಣಚಂಡಿಯಾಗಿ ಆ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನೆಲ್ಲ ಧ್ವಂಸ ಮಾಡಬೇಕಾಗಿತ್ತು. ಇಲ್ಲವೇ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲಿಯೇ ಬಿದ್ದು ಸಾಯಬೇಕಾಗುವುದು. ಕೃಷ್ಣ, ಸಾಯಬೇಕಾಗುವುದು. ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಮತ್ತೊಂದು. ಅಲ್ಲವೇ ಭೀಮಾ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗಾಯಿತಲ್ಲ ಎಂದು ಕೇಳಿದನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದಾಗುವ ಪ್ರಯೋಜನವಾದರೂ ಏನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಪಾಲಿಸುವುದು ಪತಿಯಾದ ನಿನ್ನ ಕರ್ತವ್ಯ ಅಲ್ಲವೇ? ಏಕೆ ಇನ್ನುಳಿದ 4 ಇವಳಿಗೆ ಪತಿಗಳಲ್ಲವೇ? ಇವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲ? ಹಬ್ಬ, ಸಂಬಂಧವಿಲ್ಲದೆಯೇ ಅಂದುಕೊರು ಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟಿಸುವೆ ನೆನತಂ ಗನಗದಾ ದಂಡದಿಂ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆ ನೆನತಂ ನುಡಿದೆಯೋ ಗಂಡುಗಲಿ ನೀನಂದುಡಂ ಹೊರನುಡಿಗಳ ಭಾವ ಕೃಷ್ಣ ನುಡಿದು ಮರೆತೆಯೋ ಮರೆತು ನಿದ್ರೆಯೋಳಿ ಹೇಯೋ ಇಡಿಂಬ ಮನೋಹರ ಈ ನಿನ್ನ ಕುಹಕ ಕಂಠದ ಕಾರುಳಿರಿಯುವ ಬಿರುನುಡಿ ಹರಿಕುಲ ಭಯಂಕರ ವಿಜಯ ವಿಖ್ಯಾತ ವಿಕ್ರಾಂತ ಧರಣಿ ಕುರುಕುಲಾಂಬರ ಭಸ್ಮ ಗಾನ ವಿದ್ವಾಂಸಮಣಿ ಮಣಿ ರಾಜರಣಮಲ್ಲ. ಈ ಭೀಮಸೇನನಿಗೆ ಹಂಚಿಕೆಯ ಅರಿವಿಲ್ಲ, ಅಪನಂಬಿಕೆಯ ಸುಳಿವಿಲ್ಲ. 13 ವರ್ಷಗಳಿಂದಲೂ ಒತ್ತಿ ಬಗೆಯಾಡುತ್ತಿರುವ ಈ ಭೀಮಸೇನನ ಕ್ರೋಧದ ಕಿಡಿ ಭೀಮದ ಎಪ್ಪಲ್ಲ. ನಂಜು ನಂದಿಲ್ಲ, ಕಣ್ಣೀರ ದರೆಯದಿರುವಲ್ಲವೇ? ಈ ನಿನ್ನ ಕಣ್ಣೀರ ಬದಲಾಗಿ ಅಗಯ ಎಂಟಿನ ಕಣ್ಣಲ್ಲಿ ಸದಾ ಸಹಸ್ರ ಮಿಡಿಯ ಕಂಬನಿ ತರುವೆ.
ಭೀಮನಿಗೆ ಬೆಂಬಲವಾಗಿ ನಿಲ್ಲಲಿ. ಆ ಕಾಲಗಿ ಕುರು ಸಮುದ್ರವ ಎಳೆದು ತರುವೇನೋ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನನ ಒಡಲ ಹುಡಿಗುಟ್ಟಿ ಓದಕ್ಕೆ ದುರ್ಯೋಧನ ಪಡೆಯ ನೃಪದ ಸುತೆ ಪಡದಿರುವೆತೆಯ ನರಕಮರ್ತನ ಕೇಳಲ್ ನಬಿಮತ ಕೌರ್ಮೋಡ ನಡುಗೆ ನಡುಗೆ ಚಂದ್ರದಲ್ಲಿ ಈ ಭೂಮಿ ಗುಡಿಗಿ ಗುಡಿಗಿ ತಿರುಗಲಿ ಹುಟ್ಟು ನಮಸದಲ್ಲಿ ದೊಡ್ಡ ಸಾಗರದ ಓಡರೇರಿ ಕೌರ್ಮೋಡ ನಡುಗೆ ನಡುಗೆ ಚಂದ್ರದಲ್ಲಿ ಈ ಭೂಮಿ ಗುಡಿಗಿ ಗುಡಿಗಿ ತಿರುಗಲಿ ಹುಟ್ಟು ನಮಸದಲ್ಲಿ ದೊಡ್ಡ ಸಾಗರದ ಓಡರೇರಿ ಗುರುವರ ಶಿರಗಳ ತಡೆಯದ ಬಿಡನ ಗುರುವರ ಶಿರಗಳ ತಡೆಯದ ಬಿಡನ ಕರದಿ ಗಂತದಲ್ಲಿ ಒಳಗುಂಬೆ ವಿಜಯವ ಕರದಿ ಗಂತದಲ್ಲಿ ಒಳಗುಂಬೆ ವಿಜಯವ ಗುರುಕುಲವ ಕಳೆದಿರುವೆ ಗುರುಕುಲವ ಕಳೆದಿರುವೆ ಗುರುಳ ಕೌರವರ ಪರಿಮರಿವಿದದಲ್ಲಿ ಗುರುಳ ಕೌರವರ ಪರಿಮರಿವಿದದಲ್ಲಿ ಕೌರ್ಮೋಡ ನಡುಗಿ ನಡುಗಿ ಕತ್ತಲಲ್ಲಿ ಈ ಭೂಮಿ ಗುಡಿಗಿ ಗುಡಿಗಿ ನಮಸದಲ್ಲಿ ಸಪ್ತ ಸಾಗರದ ಓರ್ಗಲೇರಿ ವಾಸುದೇವ ದಯಮಾಡಿ ಸಂಜೆಯನ್ನು ನಿರಾಕರಿಸಿಬಿಡು. ಹೌದು ದೇವ, ಏಕೆ ಏನು ಅರಿಯದಂತೆ ನಡೆಸುತ್ತಿರುವೆ? ಆ ನನ್ನ ಪರ್ವ ವೈರಿ ಕನ್ನಡ ಶಿರಸ್ಸನ್ನು ಭೂಮತನ ಮಾಡಿ ಈ ಕೃಪನಂದಿನಿಗೆ ಚಿತ್ತ ಸೇವೆ ಹಾಗಂತಾಗತ್ತೆ. ಕ್ಷಣಂ ಮೆಚ್ಚಿಸಿ ಹೊರದನೆ ಪಾಶುಪತಾತ್ರ ಹೊರದನೆ ಪಾಶುಪತಾತ್ರ ವಿರವಿಧ ಪ್ರಯೋಗದಿ ಗಳಿಸಿದೆ ನಾವು ವಿಜಯನೆಂಬ ಬೆಸರ ಹರಿಗಳ ಹತಗೈಯಲ್ ಅವಿತೋ ಸಾಹದಿಂದಿಹ ಹರಿಗಳ ಹತಗೈಯಲ್ ಅವಿತೋ ಸಾಹದಿಂದಿಹ ಅನುಜರ ಪರಿನೋಯ್ ಗುರುತರವೆ ಧರ್ಮ ಜಯ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಂತ ಉರಿಯಬೇಕಾದರೆ ಸಂಜೆ ನಿರಾಕರಿಸಲೇಬೇಕು. ಯುದ್ಧ ನಡೆದು ತಿರುಗಬೇಕು. ಅರ್ಜುನ ಅರ್ಜುನ ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃ ಎಂಬ ಮಮಕಾರಕ್ಕೆ ಸಿಲುಕಿ ಬಹಿರಂಗದಲ್ಲಿ ಸಂಧಿಗೊಪ್ಪಿದರೂ ಅವರ ಅಂತರಂಗದಲ್ಲಿ ಆಗುತ್ತಿರುವ ಸೇಡಿನ ಜ್ವಾಲೆಯು ದಗದಗನೆ ಹತ್ತಿ ಉರಿಯಲಾರಂಭಿಸುವುದು. ಇಂತಹ ಸಮಯದಲ್ಲಿ ನೀನಾವ ನಿರ್ಧಾರವನ್ನು ಕೈಗೊಳ್ಳುವೆ? ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆ ಹಿಂದಲ್ಲವೇ ಜಗವಿಹುದು. ಕೇಶವ ನಿನ್ನ ಆಶೀರ್ವಾದದ ಮಹಿಮೆ ಹಿಂದಲ್ಲವೇ ಜಗವಿಹುದು. ಅನುದಿನ ನಿನ್ನನೆ ಭಜಿಸುವ ಹೆಮಗೆ ಪರಮಾತ್ಮ, ಅನುದಿನ ನಿನ್ನನೆ ಭಜಿಸುವ ಹೆಮಗೆ ಈ ಪರಿಶೋಧನೆ ದೈವದ ತರವೇ. ಈ ಪರಿಶೋಧನೆ ದೈವದ ತರವೇ. ಕರುನಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಕರುನಾಳು ಕೃಪೆ ತೋರಿ ಕನಿಕರಿಸು ಹರಿಯೇ. ಆದರಿಸಿ ಬರೆಯು ದೀನರ ದೊರೆಗೆ ಆದರಿಸಿ ಬರೆಯು ಕೃಷ್ಣ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ
ಕಸದಂತೆ ಕಡೆಗಣಿಸಿದ ಕೌರವ ಕಡು ಕಷ್ಟಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿದ ಕೌರವ ವನವಾಸದಳು ಬಳಲಿಹ ನಮ್ಮನು ವನವಾಸದಳು ಬಳಲಿಹ ನಮ್ಮನು ನರಳಿಸಿದರು ಆ ಕೌರವರು ನರಳಿಸಿದರು ಆ ಕೌರವರು ಅನುಜರಳು ಈ ನ್ಯಾಯ ಸರಿಯೇನು ಅನುಜರಳು ಈ ನ್ಯಾಯ ಸರಿಯೇನು ಹರಿಯೇ ಆದರಿಸಿ ಬರೆಯು ದೇನರ ದೊರೆಗೆ ಆದರಿಸಿ ಬರೆಯು ಕೃಷ್ಣ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕೊಯ್ದಿದೆ. ನನ್ನ ಸಮಸ್ತ ವಿಚಾರವನ್ನು ಹರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿ ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಡಿನ ಕುರುಸಭೆ. ಅಣ್ಣ, ಧರ್ಮರಾಯನ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾತ್ರ ಮಾಡಿಕೊಂಡು ಬರಬೇಡವೆಂದು ನಿನ್ನಲ್ಲಿ ಸೆರೆಗೊಡ್ಡೆ ಬೇಡವೇನು ಕೃಷ್ಣ? ಚಿಂತೆ ಪಡದಿರುವೆ ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರುವೆ. ತಂಗಿ, ಅಣ್ಣ, ಸದಯೇ ನಿನ್ನಯ ಮನದಿ ಚಿಂತೆ ಪಡದಿರುವೆ. ವ್ಯಾಕುಲ ಪಡಲೇಕೆ ಹೃದಯಳೆ ವ್ಯಾಕುಲ ಪಡಲೇಕೆ ಹೃದಯಳೆ ಮರೆವನೆ ನಿಂಬಳು ವೈರಿ. ಮರೆವನೆ ನಿಂಬಳು ವೈರಿ. ನೀನಸು ನಗುತ್ತೀರೆ ಎನ್ನ ಮನಗೆ ಶಾಂತಿ. ನೀನಸು ನಗುತ್ತೀರೆ ಎನ್ನ ಮನಗೆ ಶಾಂತಿ. ನಿಮ್ಮ ಎಳಿಗೆಗಾಗಿಯೇ ಮರೆತಿಯೇ ವಿಶ್ರಾಂತಿ. ನಿಮ್ಮ ಎಳಿಗೆಗಾಗಿಯೇ ಮರೆತಿಯೇ ವಿಶ್ರಾಂತಿ. ಹೃದಯವಾಗಿದ್ದು ಒಲಿದು ಬಂದಿರ ಮರೆತು ಹೃದಯ ನಿಮಗಿಂದು ಒಲಿದು ಬಂದಿರದು ಚಿಂತೆ ಮರೆತು ಚಿಂತೆ ಪಡದಿರು. ಶಾಂತಿಯ ತಾಳೈ ಸದೆಯೇ ನಿನ್ನಯ ಮನದಿ ಚಿಂತೆ ಪಡದಿರು. ಮದಿಸಿದ ಕೌರವನ ಮೂಲವ ಪಾಂಡವ ಕೀರ್ತಿಯ ಮುನಿಗಳು ನೆಲಸಿ. ಮದಿಸಿದ ಕೌರವನ ಮೂಲವ ಪಾಂಡವ ಕೀರ್ತಿಯ ಮುನಿಗಳು ನೆಲಸಿ. ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ. ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ. ಸತ್ಫಲಾಂಚಲನ ದರ್ಪವ ಮುರಿದೆ ಕಪಿ ಧ್ವಜವನಿ ಸರ್ಪಲಾಂಚಲನ ದರ್ಪವ ಮುರಿದೆ ಕಪಿ ಧ್ವಜವನಿ.
ಆ ದುರ್ಯೋಧನ ದುಶಾಸನರನ್ನು ಸರ್ವ ಪ್ರಕಾರಗಳಿಂದಲೂ ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುತ್ತೇನೆ. ನೀನಿನ್ನು ನಿಶ್ಚಿಂತೆಯಿಂದಿರು. ಕೃಷ್ಣ ಶಕುನಿ ಇಂದೇಕೆ ಮೌನದಿಂದಿರುವೆ? ಅನ್ನ ನೀರಿಲ್ಲದೆ ಹಸು ನೀಗಿದವರ ಆರ್ತನಾದ ಕೇಳದೇನು ನಿನ್ನ ಕರ್ಣಗಳಿಗೆ? ಜನ್ಮವಿತ್ತ ಜನಕನು ಕಣ್ಣೆದುರಿಗೆ ಹಸು ನೀಗುತ್ತಾ ನಿನ್ನೆದೆ ಮೇಲೆ ಕೈ ಇಟ್ಟು ಆಡಿದ ಅಕ್ಷರಕ್ಷರಗಳು ಮರೆತು ಹೋದವೇನೋ?
ನಿನ್ನ 99 ಮಂದಿ ಸಹೋದರರನ್ನ, ನಿನ್ನ ಜನ್ಮದಾತನನ್ನ ನಿರಾಹಾರವಾಗಿ ಕೊಂದ ಆ ದುರ್ಯೋಧನನ ಮೇಲೆ ನೀನು ಮಾಡಿದ ಶಪಥವೇನಾಯಿತೋ? ಏನಾಯಿತೋ ನಿನ್ನ ಶಪಥ? ಏನಾಯಿತೋ ನಿನ್ನ ಪ್ರತಿಜ್ಞೆ? ಏ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನೇ ಅವ ಹೇಳಲು ಮಾಡುತ್ತಿರುವ ಅಧಮ ಮರುಳುಗಳೇ, ಏನಿ ಕೊಕ್ಷಿ ಬಗೆವ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ, ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ, ಆಶ್ಚರ್ಯದ ಮಹಾನಿಪುಣ ಏ ಸೌಬಲ ರಾಜ ಶಕುನಿಯೊಡನೆ ನಿಮ್ಮೆಲ್ಲರ ಸರಸ ಸಲ್ಲಾಪವೇ ದುರ್ಜಾತ ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನ, ತನ್ನ ಜನ್ಮದಾತನನ್ನ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನೊಂದು ಸಾರಿ ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯೇ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವುದು, ನನ್ನ ದೇಹವೇ ದಗದಗನೆ ದಗದಗನೆ ದಹಿಸುತ್ತಿರುವುದು, ತಗದ ದಹಿಸುವುದು ಮನದಲ್ಲಿ ಬೇಸದೋಲೆ, ದಹಿಸುವುದು ಮನದಲ್ಲಿ ಬೇಸದೋಲೆ, ಕೊಲ ಕುಟಾರರಲ್ಲಿಯೂ ಬದಲಕ, ಕೊಲ ಕುಟಾರರಲ್ಲಿಯೂ ಬದಲಕ, ದಹಿಸುವುದು ಮನದಲ್ಲಿ ಬೇಸದೋಲೆ, ದಹಿಸುವುದು ಮನದಲ್ಲಿ ಬೇಸದೋಲೆ. ಏ ಸೌಬಲನ ದೌಭಾಗ್ಯ ಗೌರಾಮೃದಯ ಏದಿದೆ, ಏ ಸೌಬಲನ ದೌಭಾಗ್ಯ ಗೌರಾಮೃದಯ ಏದಿದೆ, ತಾನೆ ಮೇಜೆ ಪರಿತಪಿಸುವುದು, ತಾನೆ ಮೇಜೆ ಪರಿತಪಿಸುವುದು, ಅರಿತಲೆಂದು ತಲೆಯುವೆ ನಟ, ಅರಿಸಲೆಂದು ಮುದ ತಲೆಯುವೆ ನಟ, ದಹಿಸುವುದು ಮನದಲ್ಲಿ ಬೇಸದಾಲೆ, ದಹಿಸುವುದು ಮನದಲ್ಲಿ ಬೇಸದಾಲೆ, ಗುರುಕುಲ ಕುಟಾರರಲ್ಲಿಯುವ ತನಕ, ಗುರುಕುಲ ಕುಟಾರರಲ್ಲಿಯುವ ತನಕ, ದಹಿಸುವುದು ಮನದಲ್ಲಿ ಬೇಸದಾಲೆ, ದಹಿಸುವುದು ಮನದಲ್ಲಿ ಬೇಸದಾಲೆ, ಗುರುಕುಲ ಕುಟಾರರಲ್ಲಿಯುವ ತನಕ, ಗುರುಕುಲ ಕುಟಾರರಲ್ಲಿಯುವ ತನಕ, ದಹಿಸುವುದು ಮನದಲ್ಲಿ ಬೇಸದಾಲೆ, ದಹಿಸುವುದು ಮನದಲ್ಲಿ ಬೇಸದಾಲೆ. ದುರ್ಯೋಧನ, ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ಒಂದು ದಿನಕ್ಕೆ ಒಂದು ಇಡೀ ಅನ್ನ, ಒಂದು ಒಳಲು ನೀರನ್ನು ಕೊಡುತ್ತಿದ್ದೆ. ಆ ನನ್ನ ಸಹೋದರರೆಲ್ಲರೂ ಅದನ್ನೆಲ್ಲವನ್ನು ನನಗಿಟ್ಟು ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಆ ತರಹಾಗಿ ಹೋದರು. ಆ ದಾರುಣ ದೃಶ್ಯವು ನನ್ನ ಶ್ರುತಿ ಪಟದಿಂದಡಿಯದೆ ಉಳಿದು ನಿರಂತರ ಬಡಭಾಗ್ನಿ ಜ್ವಾಲೆಯಲ್ಲಿ ನೆತ್ತು
ನಂದು ಕುಂದಿ ಕುಶವಾಗಿರುವ ನನ್ನೀ ದೇಹವನ್ನು ಅಣುವಾಗಿ ತುಂಡರಿಸಿ ನೋಡಿದರು ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ರಕ್ತಕ್ಕೆ ರಕ್ತ ಎಂಬ ಮಾತುಕತೆದ ಹೊರತಾಗಿ ನನ್ನಲ್ಲಿ ಬೇರೆ ಯಾವ ಆಸೆ ಆಕಾಂಕ್ಷೆಗಳು ನನ್ನೆಲ್ಲ ಆವರಿಸಲು ಅಸಾಧ್ಯ ಸಿಯೋಧನ. ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ, ಹೇಳು, ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರರೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸಾಧಿಸಿ ಈ ಭವ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಿ ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಗಿ ಹೋದವು ಸಿಯೋಧನ. ಆದರೂ ಚಿಂತೆ ಇಲ್ಲ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನ ಮೋಸದಿಂದಲೇ ನಾಶಪಡಿಸುವುದಲ್ಲವೇ ಯೋಧನ? ದಗ ನೆತ್ತಿದೆ ಬೇಕದ ಜೋಲೆ ಜಯಿಸುತ್ತದೆ ದಗ ನೆತ್ತಿದೆ ಬೇಕದ ಜೋಲೆ ಜಯಿಸು ಲೋಕಕರಾಳೆ ಅರಳಿದ ದಾಹವು ಎಲ್ಲೆಲ್ಲೋ ಉಳಿಯುವರೆಂದು ಅರಳಿದ ದಾಹವು ಎಲ್ಲೆಲ್ಲೋ ಉಳಿಯುವರೆಂದು ವಂಶಜರು ದಗ ನೆತ್ತಿದ ಬೇಸದ ಗೋಲೆ ಜೈತು ಲೋಕಕರಾಳೆ ಸಾಲಿಸಿ ನಮ್ಮನ್ನು ಕುರುಪತಿ ತಂದನು ತಿರುಮತಿ ಆಚರಣೆಗಳಿಟ್ಟನು. ಸಾಲಿಸಿ ನಮ್ಮನ್ನು ಕುರುಪತಿ ತಂದನು ತಿರುಮತಿ ಆಚರಣೆಗಳಿಟ್ಟನು. ಅನ್ನದ ಬಂದಿರೋರ್ವರು ನಾವು ನಮ್ಮ ಬದುಕಿಗೆ ಚರಮನೆಗಳು ತಾವು. ಅನ್ನದ ಬಂದಿರೋರ್ವರು ನಾವು ನಮ್ಮ ಬದುಕಿಗೆ ದಗ ನೆತ್ತಿದೆ ಬೇಸರವಾದೆ ಜೈಸುತ್ತದೆ ಲೋಕಕರಾಳೆ. ನೋರ್ವರಲ್ಲಪ್ಪನೇ ಉಳಿದಿಹೇಗ ಜೈನಿಸಲಂತರ ಕಾಲವ. ನೋರ್ವರಲ್ಲಪ್ಪನೇ ಉಳಿದಿಹೇಗ ತೀರಿಸಲಂತರ ಬೇಗ ಎಮ್ಮರವಾಗಿದೆ ಎನ್ನಯ ಮಶಾಣಗೊಳಿಸುವೆ ಕೌರವ ನಾಡು. ಎಮ್ಮರವಾಗಿದೆ ಎನ್ನಯ ಸೇಡು ಮಶಾಣಗೊಳಿಸುವೆ ಕೌರವ ನಾಡು. ದಗದಗ ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೊಳಬೇಡಿರಿ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುಂಡರುಂಡಗಳಿಂದ ನರಕದಲ್ಲಿ ನಿಮಗೆ ನಿರಾಂಜನ ಮಾಡಿಸುತ್ತೇನೆ. ನರಕದ ಭಯಂಕರವಾದ ಹಿಂಸೆಗಿಂತ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆ ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ನಿನ್ನವರಿಗಾಗಿ ಒಂದೇ ಒಂದು ಹನಿ ಕಣ್ಣೀರು ಬಿಡುವುದರಲ್ಲಿ ಮಾಡಿ ನೇರವಾಗಿ ನಿನಗೆ ನರಕದ ಮಾರ್ಗವನ್ನು ಇಡಿಸುತ್ತೇನೆ.
ಯಾರಿಗೆ ಮಾವ ನರಕದ ಮಾರ್ಗ ನಿನಗೆ ಶಾಸನೆ ಅಲ್ಲವಯ್ಯ. ನಿನ್ನ ಪರಮ ವಿರೋಧಿಗಳಾದ ಪಾಂಡವರಿಗೆ ಎನ್ನಷ್ಟಲ್ಲಿ ಏಕಯ್ಯ ಇಷ್ಟೊಂದು ಆತುರ. ಮಾವ ಆ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಗುರುರಾಜ? ಜಯಂತೃತ ಕುತುವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನಾಗಲಿ ಸಮಾಚಾರವನ್ನು ತಂದನಲ್ಲವೇ? ಮಾವ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಏ ದುರ್ಯೋಧನನು ಓಸಹೋಯ ಶೂರನು ತನ್ನೆರಡು ತೋಳು ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸೊಯಿತ ಕಲಹ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯೋಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತುಗಳು ಪರಿಗ್ರಹವನ್ನು ಬಿಡಿಸಿ ಯೋಧನ. ಅಗ್ರಜ ನಾ ಸೈಸನು ಮಾಧವನ ಮೋಸ, ನಾ ಸೈಸನು ಮಾಧವನ ಮೋಸ, ನಾ ಸೈಸನು ಮಾಧವನ ಮೋಸ. ಅಗ್ರಜ ಸಹೋದರ ಮಾನವಿಲ್ಲದೆ ದಾಸಿ ಪುತ್ರನ ವಿದುರನ ಮನೆಯ ಸೇರಿ ಹಣ್ಣು, ಮಾನವಿಲ್ಲದೆ ದಾಸಿ ಪುತ್ರನ ವಿದುರನ ಮನೆಯ ಸೇರಿ ಹಣ್ಣು. ನೀತಿಯ ನರಿಯದ ಪಾತಕಿಯ ಸಲ್ಲಡಗಿಸನ ಬಿಳಚಲವ, ಸಲ್ಲಡಗಿಸನ ಬಿಳಚಲವ, ಸಲ್ಲಡಗಿಸನ ಬಿಳಚಲವ. ಅಗ್ರಜ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತಣ್ಣ. ಶಾಂತಿ ಸಂಧಾನ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಅಣ್ಣ, ಆ ದುರ್ಬಿದ ಗೋಪಾಲನು ಆಗಲೇ ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತ ಕೇಳ್ ಯದು ನಂದನನು, ಅಗ್ರಜಾನ್ವಿತ ಕೇಳ್ ಯದು ನಂದನನು, ದರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲ್. ಗಣಕುಟಿ ರಕ್ಷಪಾಗಿರ್ಪನೈ ಸಹಿಸಲ ಸದಳವು ಎನಗೆ. ಅಗ್ರಜ ಅಗ್ರಜ ಸಹೋದರ, ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸುವನು. ಎಷ್ಟೊಂದು ಅವಹೇಳನವಣ್ಣ, ಎಷ್ಟೊಂದು ಅವಹೇಳನ. ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತಪರಾಧೀನನು ಇರಬಹುದು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಹೋಗು ಸಹೋದರ, ಅಗ್ರಜ ಹೋಗು, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಕುಲಚಲವೆಂಬ ಗದ ಹಿಡಿದ ಪಂಥ ಆ ಬಂಡ ಭೀಮನ ಗುಂಡಿಗೆಯನ್ನು ಸೇರಿ ಆದರೂ ಒಂದು ಎಚ್ಚರಿಕೆ ಅಣ್ಣ, ಎಚ್ಚರಿಕೆ. ಏನದು ತಮ್ಮ? ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ಯಮನಿಗೆ. ಗುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ಯಮನಿಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ತಲ್ಲೆಯರ ಬಲ್ಲನ ಮರ್ಮವ ಹರಿಯದ ಈ ಪರಿಪೂರಿಸುವುದೇ. ತಲ್ಲೆಯರ ಬಲ್ಲನ ಮರ್ಮ ಹರಿಯದ ಈ ಪರಿಪೂರಿಸುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ.
ಮಾವ. ಹೌದೌದು ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು ಮದಗಜಗಳೆಷ್ಟಿದ್ದರೇನು ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ ಒಟ್ಟಿದರೆ ಎಂಥವನು ತಮ್ಮನಾಗಿ ಹುಟ್ಟಬೇಕು. ಬಲ ಬಲ ಸಹೋದರ. ಮಾವ ಮಾವ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸಿರುವರು. ಯಾರು ಅವನ ವೈರಾಗ್ಯ ಪ್ರದರ್ಶನೆಗೆ ಮರುಳಾಗಿ ಭಗವಂತನೆಂದು ಪೂಜಿಸುವರೋ ಅವರನ್ನೇ ಸಂಹರಿಸಿ ಬಿಡನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು, ಒಳ್ಳೆಯ ಮಿತ್ರರಾಗಿದ್ದರು. ಮಾವಲ್ಲದೆ ಕಂಸನನ್ನು ವಧಿಸಿದನು. ಅರುಳು ಮರುಳು ಮುಗ್ಧ ಉಗ್ರಸೇನನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ತಾನು ರಾಜಲಕ್ಷ್ಮಿಯನ್ನು ವಶಪಡಿ ಇಂಥವನಿಗೆ ಮನ್ನನೇ ಸಿಯೋದನ. ಮಾವ ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ ಮಾವ. ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಪಾಂಡವರನ್ನು ಹಿಂಸಿಸಬೇಕಾವುದಲ್ಲ ಮಾವ. ಪಾಂಡವರು ಪಾಪ ಪುಣ್ಯ ದಯೆ ದಾಕ್ಷಣ್ಯ ಇದೆಲ್ಲವನ್ನು ಎಲ್ಲಿಂದ ಕಲಿತೆ ಸುಯೋಧನ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ ಮಾವ? ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಏನಾದರೂ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ಆ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟಿದ್ದೆ ಆದರೆ ಹೋದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲೂ ಹಕ್ಕು ನಷ್ಟವಾಯಿತು. ಪುನಃ ಅವರನ್ನು ಹೊಂದುವುದೆಂದರೆ ಯುದ್ಧದ ರಣಕ್ಷೇತ್ರದಲ್ಲಿ ಚಲಿಸಿ ವಿಜಯಲಕ್ಷ್ಮಿಯನ್ನು ಕೈಯಲಿ. ಅದನ್ನು ಬಿಟ್ಟು ಬಾರಿ ಬಾರಿಗೂ ದೇಹಿ ದೇಹಿ ಎಂದು ಏಕಯ್ಯಾಯಿ ದೈನ್ಯರುತ್ತಿ. ಮಾವ ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ, ಕೊಡಲು ಬಿಡುವುದೂ ಇಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಬಾರಿಗೂ ತನ್ನ ಸಂಧಿಯ ನೆಪದಿಂದ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಕಳ್ಳ ಕೃಷ್ಣನಿಗೂ ತಕ್ಕ ಶಾಸ್ತಿ ಆಗಲೇಬೇಕಲ್ಲ. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸು ದುರ್ಯೋಧನ. ಮಾವ ನಿನ್ನ ಸಲಹೆ ಹೊರತಾಗಿ ದುರ್ಯೋಧನನು ಅದಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ಕೌರವೇಶ್ವರ ಮಾವ ನಾನಿನ್ನು ಬರುತ್ತೇನೆ, ರಾಜಸಭೆಗೆ ವೇಳೆ ಆಯಿತು. ನಡೆ ಕೌರವೇಶ್ವರ ನಡೆ ಗುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ. ಓರ್ಗರೆವ ಬಿರುಗಾಳಿಗೆ ಸೇಡೆಂಬ ಕಾರ್ಮೋಡವನ್ನೆಬ್ಬಿಸಿ ಬೇಸಾಗ್ನೇ ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಚಿರುಗಳ ಈ ಧರೆಯನ್ನು ನಿನ್ನ ಕುರುಕ್ಷೇತ್ರದ ಸಾಮ್ರಾಜ್ಯವೆಲ್ಲವೂ ಈ ಶಕುನಿಯ ಕೃತ್ರಿಮದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ. ನಿನ್ನ ಸತಿ ಭಾನುಮತಿ ಮುಂಡೆಗೆದಿರಿ ರಂಡೆಯಾಗಿ ನಿನ್ನ ಮೃಗದೇಹದ ಮೇಲೆ ಬಿದ್ದೊದ್ದಾಡುವಳು. ನನ್ನೀ ಕಣ್ಣುಗಳಿಂದ ನೋಡಿದಾಗಲ್ಲವೇ ಈ ಶಕುನಿಗೆ ಆನಂದ, ಈ ಶಕುನಿಗೆ ಮಹದ ಆನಂದ, ಈ ಶಕುನಿಗೆ ಆನಂದ 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 ಈ ಶಕುನಿಗೆ ಪರಮ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ
ಸಂಗ್ರಾಮ ಗುರುಕುಲ ವಂಶದ ನಿರ್ನಾಮ ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ವಂಶದ ನಿರ್ನಾಮ ಆ ಪಾಂಡವರಿಗೆ ಜಯವು ಆ ಪಾಂಡವರಿಗೆ ಜಯವು ಈ ಕೌರವರಿಗೆ ಪಜಯವು ಆ ಪಾಂಡವರಿಗೆ ಜಯವು ಈ ಕೌರವರಿಗೆ ಪಜಯವು ಆನಂದ ಆನಂದ ಈ ಚತುರ್ವಿಧ ಕುರುಕ್ಷೇತ್ರದಿಂದ ಕುರುಕ್ಷೇತ್ರದಿಂದ ಸರ್ಪದ ಎಡೆಗೆಟ್ಟೆ ಸರಸವನಾದಲು ಬಯಸುವೆಯ ಸೇಡಿನ ಸರ್ಪದ ಎಡೆಗೆಟ್ಟೆ ಸರಸವನಾದಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾಂದಿಯ ಆನಂದವನ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಕುರುಕ್ಷೇತ್ರದಿಂದ ಕುರುಕ್ಷೇತ್ರದಿಂದ ಕೌರವ ಕುರಿಗಳ ಕೊಪ್ಪಿಸುವೆ ಆ ಕುರಿಗಳ ರಣದಲ್ಲಿ ಕೊಟ್ಟು ಕೊಡುವೆ ದುರ್ಯೋಧನ ಕೌರವ ಕುರಿಗಳ ಕೊಪ್ಪಿಸುವೆ ಆ ಕುರಿಗಳ ರಣದಲ್ಲಿ ಕೊಡುವೆ ತರ್ಪಣ